Ajit, Harshal, they're playing father and son. They have actually ridden the bikes. Ivaru body double ಏನು ಹಾಕಿಲ್ಲ, ನಾವು ಸೆಪರೇಟ್ ಬಾಡಿ ಡಬಲ್ ರೈಡರ್ ಬಂತು. ಆಮೇಲೆ ಇವರ ಹೆಲ್ಮೆಟ್ ತೆಗಿಯೋದು ಆ ಥರ ಏನೂ ಇಲ್ಲ. ದೇ ಹ್ಯಾವ್ ರಿಡನ್ ದ ಬೈಕ್ಸ್. ಎವ್ರಿಬಡಿ ಇನ್ ದಿಸ್ ಮೂವಿ ಆ್ಯಕ್ಚುಲಿ Samragni, they have all ridden their bikes. It's a very honest, very simple, happy road trip, comedy, adventure cinema. ನೋಡಿ, July 7th ರಿಲೀಸ್ ಆಗುತ್ತೆ, ಥಿಯೇಟರ್ ಬಂತು ನೋಡಿ. ಐ ವಿಲ್ 17th ಇಲ್ಲಿದೆಲ್ಲ ಸರಿ. ಇದು ಐ ಪಾಸ್ ದ ಮೈಕ್ ಟು ಅಜಿತ್. ಹಿ ವಿಲ್ ಸೇ ಮೋರ್ ಅಬೌಟ್ ದ ಫಿಲ್ಮ್. ನಮ್ಮ ಸಿನಿಮಾ 17ಕ್ಕೆ ರಿಲೀಸ್ ಆಗ್ತಿದೆ. ಸೊ ಇದೊಂಥರ ಕನ್ನಡಕ್ಕೆ ಒಂದು ಹೊಸ ಥರದ ಸಿನಿಮಾ, ಬೈಕಿಂಗ್ ಸಿನಿಮಾ. ಸೊ ಇಲ್ಲಿವರೆಗೂ ಅಣ್ಣವರು ಬೈಕಿಂಗ್ ಸಿನಿಮಾ ಏನಿತ್ತು, ಅದಾದಮೇಲೆ ನಾನಿನ್ನ ಮರೆಯಲಾರೆ. ಅದಾದಮೇಲೆ ಬೈಕಿಂಗ್ ಸಿನಿಮಾ ಅಂತ ಪ್ರತ್ಯೇಕವಾಗಿ, ಅದು ಪ್ರತ್ಯೇಕವಾಗಿರಲಿಲ್ಲ, ಬಟ್ ಆದರೆ ಪ್ರತ್ಯೇಕವಾಗಿ ಯಾವುದೂ ಇರಲಿಲ್ಲ. ಸೊ ನಮ್ಮ ಸಿನಿಮಾ ಈಗ ಬಂದಿದೆ. ಇದು ಒಂದು ಸಿಂಪಲ್ ಸ್ವೀಟ್ ಫಿಲ್ಮ್. ಎಲ್ಲರೂ ಈಗ ಎಕ್ಸ್ಪೆಕ್ಟ್ ಮಾಡೋ ಥರ ಹೈ ಡ್ರಾಮಾ, ಮಸಾಲ ಆ ಥರದ್ದು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್. ಇಟ್ಸ್ ಅ ಇಮೋಷನ್, ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಒಂದು ಫಾದರ್ ಸನ್ ಬಾಂಡಿಂಗ್ ಇದೆ, ಅದ್ರ ಮೇಲೆ ಇರುವಂಥ ಸಿನಿಮಾ. ಒಂದು ದಿನದಲ್ಲಿ ಆಗೋ ಕತೆ. ಅಪ್ಪನನ್ನು ಹುಡುಕಿ ಬರುವಂಥ ಮಗ. ಸೊ ತುಂಬ ಚೆನ್ನಾಗಿ, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಆ ಥರದ ಬೈಕ್ ಓಡಿಸ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ 1200 cc ಟ್ರಯಂಫ್ ಬಾಬ್. ಮೊದಲಿಗೆ ಇವರು ಈ ಬೈಕು ಅಂತೇಳಿ ನನಗೆ ಫೋಟೋ ಎಲ್ಲ ಕಳಿಸಿ, ಇದು ಬೈಕ್ ನನಗೆ ಓಕೆ ಯಾವುದೋ ಬೈಕ್ ಅಂತೇಳಿ. ಆಮೇಲೆ ಅದು ಯಾವುದು, ಯಾಕೆಂದರೆ ಅದು ನೀವು ಬೈಕ್ ನೋಡಿದ್ರೆ ಫಿಲ್ಮಲ್ಲಿ ಅದು ಪೇಂಟ್ ಆಗಿದೆ, ಅದೊಂಥರ ಸ್ವಲ್ಪ ರಸ್ಟಿಕ್ ಲುಕ್, ಓಲ್ಡ್ ಲುಕ್ ಥರ ಮಾಡಿದ್ದಾರೆ. ಸೊ ಅದರಿಂದ ನನಗೆ ಅದು ಯಾವುದು ಅಂತಲೂ ಗೊತ್ತಿರಲಿಲ್ಲ. ಬಟ್ ನನಗದು 1200 cc ಅಂದಾಗ ಮೊದಲೇ ಹೆದರಿಕೆ ಆಯಿತು. ಸೊ ಬೈಕ್ ಓಡಿಸೋದಕ್ಕೆ ಶುರು ಮಾಡಿದಾಗ ನಮಗೆ ಇಟ್ ವಾಸ್ ಲೈಕ್ ನಮಗೆ ಹೇಳಿ ಮಾಡಿಸಿರೋ ಬೈಕ್ ಥರ ಅನ್ನಿಸ್ತು. ಯಾಕೆಂದರೆ ನನಗೆ ಆ ಬೈಕೇ ಕಂಫರ್ಟೇಬಲ್. ಹರ್ಷಿಲ್ಗೆ ಇದ್ದಿದ್ದು 800 cc ಟೈಗರ್ ಓಡಿಸಿದ್ದು, ಅವ್ರಿಗೆ ಅದೇ ಕಂಫರ್ಟೇಬಲ್ ಅನ್ನಿಸ್ತು. ಸೊ ಒಂಥರ ಬೈಕ್ ಕೂಡ ಈ ಸಿನಿಮಾಗೆ ಒಂಥರ ಕಾಸ್ಟ್ ಆಗಿರೋ ಥರ ಅನಿಸುತ್ತೆ. ಸೊ ನಮಗೆ ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ವೆರಿ ಈಸಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲೆಲ್ಲೋ ಮಣ್ಣು, ಕಾಡು, ಆ ಕಡೆ ಈ ಕಡೆ ಎಲ್ಲೆಲ್ಲ ಗುಡ್ಡ, ಬೆಟ್ಟ ಎಲ್ಲ ಕಡೆ ಓಡಿಸಿದ್ದೀವಿ. ಬಟ್ ಎಲ್ಲ ಕಡೆ ರಾಜಾರಾಮ್ ಅವ್ರು ಕೇಳ್ತಾಯಿದ್ರು, ನೀವು ಓಡಿಸ್ತೀರಾ, ಯಾರಾದರೂ ಓಡಿಸ್ಕೊಂಡು ಬರಬೇಕಾ, ನೀವು ಗಾಡೀಲಿ ಬರ್ತೀರಾ? ವಿ ವರ್ ಲೈಕ್, ಇಬ್ಬರು ನಮಗೆ Samragni ಆಲ್ಸೋ, ವಿ ವರ್ ಲೈಕ್ ಇಲ್ಲ ನಾವೇ ಓಡಿಸ್ತೀವಿ ಅಂತ. ಅಷ್ಟು ಖುಷಿ ಆಗೋದು. ಸೊ ನಮಗೆ ವಿ ಥರ್ಲಿ ಎಂಜಾಯ್ಡ್ ದ ಪ್ರಾಸೆಸ್ ಈ ಫಿಲ್ಮ್ ಮಾಡೋದ್ರಲ್ಲಿ. ಆ್ಯಂಡ್ ಈವನ್ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಇಟ್ ವಾಸ್ ಆಲ್ ಹೇಗೆ ಒಂದು ನ್ಯಾಚುರಲ್ ಆಗಿರೋದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಬ್ಲೆಂಡ್ ಆಗಿ ಮೂಡ್ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಸಿನಿಮಾ ನೋಡಿ, ಅದೇ ಹೇಳಿದ್ನಲ್ಲ, ನೀವು ಮಸಾಲ ಇರುತ್ತೆ, ಹಾಗಿರುತ್ತೆ, ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್, ಸ್ವೀಟ್, ನೈಸ್ ಫಿಲ್ಮ್. ಸೊ ನೀವು ನೋಡಿ ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಹರ್ಷಲ್, great support. Sudhindra Venkatesh sir. Sudhindra Venkatesh sir. Thank you. ಇದಕ್ಕೂ ಮುಂಚೆ ಆಚಾರ್ಯನ್ಕೋ, ಈಗ ರೀಸೆಂಟಾಗಿ ಅನಾಮಧೇಯ ಅಶೋಕ್ ಕುಮಾರ್ ಅಂತ ರಿಲೀಸ್ ಆಗಿತ್ತು. ಆ ಸಿನಿಮಾಗಳಲ್ಲಿ ನೋಡಿದ್ದೀರಾ. ತುಂಬ ಹೆಚ್ಚಿನ ಸಪೋರ್ಟ್ ಪ್ರೆಸ್ ಅವರೇ ಕೊಟ್ಟಿದ್ದರಿಂದ ನಾವು ಆ ಸಿನಿಮಾ ಆ ಮಟ್ಟಿಗೆ ಹೋಗೋಕ್ಕೆ ಸಾಧ್ಯವಾಗಿತ್ತು. ಈಗ ನಿಮ್ಮ ಮುಂದೆ ಫಾದರ್ಸ್ ಡೇ ಜುಲೈ 17ನೇ ತಾರೀಕು ತೊಗೊಂಡ್ಬರ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಒಂದು ಸಿಂಪಲ್ ಸಿನಿಮಾ, ತಿಳಿ ಹಾಸ್ಯ ಇರೋಂಥ ಸಿನಿಮಾ. UA 7+ ಸರ್ಟಿಫಿಕೇಷನ್ ಸಿಕ್ಕಿದೆ. ಸೊ ನೀವು ಮನೆ ಮಕ್ಕಳು ಎಲ್ಲರನ್ನೂ ಕರ್ಕೊಂಡ್ಬಂದು ಸಿನಿಮಾನ ನೋಡ್ಬೋದು. ತುಂಬ ತಿಳಿ ಹಾಸ್ಯ ಇರುವಂಥದ್ದು, ಎಲ್ಲೂ ನಿಮಗೆ ಮುಜುಗರ ಆಗೋಂಥ ಒಂದೇ ಒಂದು ಕ್ಷಣನೂ ಇಲ್ಲ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ನಾವು ಮೋರ್ ಆಫ್ ಇಂಪ್ರೂವ್, ಅಂದರೆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ, ನಾವು ಅದನ್ನು ನಾವು ಬೆಳೆಸ್ತಾ ಹೋದ್ವಿ, ನಾನು ಅಜಿತ್ತು.
ಸೊ ನಿಮಗೆ ಇಬ್ರು ಕೂತು ಮಾತಾಡ್ತಿರೋ ಹಾಗೇನೆ ಇರುತ್ತೆ, ನಿಮಗೆ ಯಾವುದೇ ರೀತಿ ಒಂದು ಸ್ಟೇಜ್ ಅನ್ನೋ ಒಂದು ಫೀಲಿಂಗ್ ಬರಲ್ಲ. ಮ್ಯೂಸಿಕ್ ತುಂಬ ಹೊಸದು ಕನ್ನಡಕ್ಕೆ, ಬ್ಲೂಸ್ ಅನ್ನೋ ಒಂದು ಜಾನರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆಸ್ ಇನ್ ದ ಫುಲ್ ಆಲ್ಬಮ್. ಸೊ ನಿಮಗೆ ಲಿಟ್ರಲಿ ಥ್ರೂ ಔಟ್ ದ ಸಿನಿಮಾ ನೀವೊಂದು ಟ್ರಿಪ್ಪಲ್ಲಿ ಕಾನ್ಸ್ಟೆಂಟ್ ಆಗಿ ಮಜವಾಗಿ ಹೋಗ್ತಿರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಲ್ಲದೆ ನಮ್ಮ ಆಲ್ ಓಕೆ ಬ್ರದರ್ ಕೂಡ ಒಂದು ಸ್ಪೆಷಲ್ ಸಾಂಗ್ ಮಾಡಿಕೊಟ್ಟಿದ್ದಾರೆ. ರಿಯಲ್ ರನ್ನ, ಸೂಫೈ, ಚಿರಾಯು ಇವರೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಇದೆ, ನಿಮ್ಗೆಲ್ರಿಗೂ ತುಂಬ ಖುಷಿ ಆಗುತ್ತೆ ಸಿನಿಮಾ ಅನ್ನೋ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ರಾಜಾರಾಮ್ ಸರ್ಗೆ ಹಾಗೂ ಜೋ ನಮ್ಮ ಎಡಿಟರ್ ಅವರಿಬ್ಬರು ನನಗೆ ಭಾರಿ ಒಳ್ಳೆ ಸ್ನೇಹಿತರು. ಬಿಕಾಸ್ ನಾವು ಇದಕ್ಕೆ ಹಿಂದೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ನನ್ನ ಆಲ್ಬಮ್ನ ಅವ್ರು ಶೂಟ್ ಮಾಡಿದ್ರು. ಅಲ್ಲಿಂದ ಈ ಜರ್ನಿ ಕಂಟಿನ್ಯೂ ಆಯಿತು. ಆ್ಯಂಡ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಅವ್ರ ಜೊತೆಗೆ. ನಾನು ಫಸ್ಟ್ ಅವ್ರು ನನಗೆ ಫೋನ್ ಮಾಡಿದಾಗ ಈ ಥರ ಒಂದು ಕ್ಯಾಮಿಯೋ ಮಾಡಬೇಕಂತ ನನಗೆ ಏನೂ ಕ್ವಶನ್ಸ್ ಕೇಳಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನನಗೆ ಗೊತ್ತಿಲ್ಲ ಸ್ಟೋರಿ ಏನಂತ. ಒಂದೇ ಹೇಳಿದ್ದು, ನೀವೇನು ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಜೊತೆ ನಾನು ನಿಲ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನನ್ನ ಒಂದು ಕ್ಯಾಮಿಯೋನ ಪ್ಲ್ಯಾನ್ ಮಾಡಿ ಈ ಒಂದು ಮೂವಿಯಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಕೊಟ್ಟರು. ಆ್ಯಂಡ್ ಅದ್ಭುತವಾದಂಥ ಸ್ನೇಹಿತರನ್ನ ಮೀಟ್ ಮಾಡಿದೆ. ಅಜಿತ್ ಸರ್ ಆಗಿರ್ಬೋದು, ಆಮೇಲಿಂದ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟು ಯಾರ್ಯಾರಿದ್ದಾರೆ, ಹರ್ಷಿಲ್ ಬ್ರೋ, ಸಮ್ರಾಗಿಣಿ ಅವರು ಮತ್ತು ಶೆಟ್ಟಿ ಮ್ಯಾಮ್ ಎಲ್ಲರೂ ಕಂಪ್ಲೀಟ್ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಅವ್ರು ಹೇಳ್ದಂಗೆ ಈ ಒಂದು ಜರ್ನಿ ತುಂಬ ಮೆಮೊರಬಲ್ ಆಗಿತ್ತು. ಆಲ್ ದ ಆ್ಯಕ್ಟರ್ಸ್ 100% ಕೊಟ್ಟಿದ್ದಾರೆ. ಬೈಕ್ಸ್ಗಳನ್ನ ಓಡಿಸೋದಾಗಿರ್ಬೋದು, ಮತ್ತು ಈ ಹಾರ್ಶ್ ಲೈಟಲ್ಲಿ ಶೂಟ್ ಮಾಡೋದಾಗಿರ್ಬೋದು, ಇಟ್ ವಾಸ್ ಅನ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅಡ್ವೆಂಚರು. ಬಟ್ ಏನು ಮಾಡಿದ್ರು 100% ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ 100% ನಾವು ಕೊಟ್ಟಿದ್ದೀವಿ. ನಿಮ್ಮ ಪ್ರೀತಿ 100% ಕೊಡಿ, ಈ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈ ಸಿನಿಮಾಗೆ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕಾಲೇಜ್ ಫಸ್ಟ್ ಇಯರಿಂದಾನೇ ಬೈಕ್ ಓಡಿಸ್ತಾ ಇದ್ದೀನಿ ನಾನು, ಇಲ್ಲದ್ರೆ ಬಸ್ಸಲ್ಲೇ ಹೋಗಬೇಕಾಯ್ತು. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್. ಎಲ್ಲರೂ ಹೇಳ್ದಂಗೆ ದೊಡ್ಡ ಬೈಕು, ಅದು ಡಿಫ್ರೆಂಟ್ ಆಗಿತ್ತು, ಹೊಸದಾಗಿತ್ತು. ಬಟ್ ಇಟ್ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಜುಲೈ 17th ಎಲ್ಲರೂ ಬಂದು ನೋಡಿ, ಬೈಕಲ್ಲಿ ಬನ್ನಿ, ಅಪ್ಪ ಅಮ್ಮ ಎಲ್ಲರೂ ಕರ್ಕೊಬನ್ನಿ. ಎಲ್ರಿಗೂ ನೋಡೋಕ್ಕೆ, ರಿಲೇಟ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಏನೋ ಒಂದಿದೆ. ಆ್ಯಂಡ್ ಆಫ್ ಕೋರ್ಸ್ ದ ಮ್ಯೂಸಿಕ್ ಇಸ್ ಸೋ ಗ್ರೂವಿ. ನಾನು ಮತ್ತೆ ಇವಾಗ ಹಾಡು ಕೇಳ್ತಾ ಇರೋದು ಇವಾಗಲೂ ಐ ವಾಸ್ ಸಿಟಿಂಗ್ ಇನ್ ದ ಸೀಟ್ ಆ್ಯಂಡ್ ಡ್ಯಾನ್ಸಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಲ್ಲಿ ಸೇರಿರೋದಕ್ಕೆ ಇಟ್ಸ್ ಸೋ ನೈಸ್ ಟು ಹ್ಯಾವ್ ಆಲ್ ಆಫ್ ಯು ಹಿಯರ್ ಟು ಟೇಕ್ ಟೈಮ್ ಔಟ್ ಆ್ಯಂಡ್ ಕಮ್ ಎನ್ಕರೇಜ್ ಅಸ್. ಐ ವುಡ್ ಲೈಕ್ ಟು ಫಸ್ಟ್ ಥ್ಯಾಂಕ್ ರಾಜಾರಾಮ್. ಅವ್ರು ನನಗೊಂದು ಅವಕಾಶ ಕೊಟ್ಟರು ಇಲ್ಲಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಐ ಸ್ಟಾರ್ಟೆಡ್ ಆಫ್ ಇಸ್ ಅ ವೆರಿ ಸ್ಮಾಲ್ ಪೀಸ್, ಬಟ್ ಅದು ಹೋಗ್ತಾ ಹೋಗ್ತಾ ಅದರಾಗೆ ಅದು ಆ ರೋಲ್ ಹರ್ಷಿಲ್ ಹೇಳ್ದಂಗೆ ಇಂಪ್ರೊವೈಸ್ ಆಗ್ತಾ ಆಗ್ತಾ ಅದೊಂದು ಅದೇ ಒಂದು ಕ್ಯಾರೆಕ್ಟರ್ ಥರ ಮೂಡ್ ಬಂತು. I do contribute through being a narrator in the film and being part of the story in some way. Hagagi I had an opportunity to see the film in its first initial edits, Joe ಮತ್ತೆ ರಾಜಾರಾಮ್ ಅವ್ರ ಜೊತೆ, and ತುಂಬ ಚೆನ್ನಾಗಿ ಮೂಡ್ ಬಂದಿದೆ. I was so happy to see it, and my first reaction when I saw the movie was ಎಷ್ಟು ಒಥೆಂಟಿಕ್ ಆಗಿದೆ. ಇದೇ ತಾನೇ ಆಗೋದು ನಿಜವಾಗ್ಲೂ. ಲೈಕ್ ಹೀಗೆ ಮಾತಾಡೋದಲ್ವಾ ನಾವು, ಹೀಗೆ ನಡ್ಕೊಳ್ಳೋದಲ್ವಾ ಒಬ್ರೊಬ್ರ ಜೊತೆ, ಒಂದು ಬೈಕ್ ಟ್ರಿಪ್ ಹೀಗೆ ಇರುತ್ತಲ್ವಾ ಅನ್ನೋ ಫೀಲ್ ಗುಡ್ ಫೀಲಿಂಗ್ ಬಂತು. ತುಂಬ ಕಷ್ಟಪಟ್ಟಿದ್ದೀವಿ. ಐ ಹೋಪ್ ಆಲ್ ಆಫ್ ಯು ಆಲ್ಸೋ ಎಂಜಾಯ್ ವಾಚಿಂಗ್ ದ ಮೂವಿ ಜಸ್ಟ್ ಆಸ್ ಮಚ್ as we did making it. ಸಾಂಗ್ಸ್ಗೆ ಲಿರಿಕ್ಸ್ ಬರೆದಿದ್ದಾರೆ, ಪ್ಲಸ್ ರ್ಯಾಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್. ಆ್ಯಂಡ್ ನಮ್ಮ ನಿಧಿ ಪ್ರೊಡಕ್ಷನ್ ಮ್ಯಾನೇಜರು ಎಲ್ಲಿದ್ದಾರೆ, ಮೇಲಿದ್ದಾರೆ, ಅವರಂತೂ ಎಕ್ಸ್ಟ್ರಾರ್ಡಿನರಿ. ಒಂಥರ ಎಲ್ಲ ಕರೆಕ್ಟಾಗಿ ಆಗೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಧಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಆಯಿತು. ಪ್ಲಸ್ ನಾನು ಅವರಿಬ್ಬರು ವರ್ಕು ನೋಡಿದ್ದೆ. ಜೋ ಅವ್ರು ಬರಬೇಕು ಪ್ಲೀಸ್, ಕ್ಯಾನ್ ರಿಕ್ವೆಸ್ಟ್. ಈ ಮ್ಯೂಸಿಕ್ ಮಾಡಿದ್ದಾರೆ, ಪ್ಲಸ್ ಎಡಿಟರ್ ಅವರೇನೆ. ಬೇರೆ ಸಾಂಗ್ಸ್ ಮಾಡಿರೋದೆಲ್ಲ ಇವರು, ನಾನು ಒಂದು ಸಾಂಗ್ ಮಾಡಿದ್ದೀನಿ. ಬಟ್ ಅದೇ ಅವರಿಬ್ಬರು ಎಕ್ಸ್ಪ್ಲೇನ್ ಮಾಡ್ದಂಗೆ ಪಕ್ಕಾ ಬೈಕರ್ಸ್ ಮೂವಿ ಇದು. ಅಂದರೆ ಕನ್ನಡದಲ್ಲಂತೂ ಔಟ್ ಆ್ಯಂಡ್ ಔಟ್ ಬೈಕರ್ಸ್ ಮೂವಿ ಬಂದಿಲ್ಲ. ರ್ಯಾಪ್ ಹೆಂಗೆ ಕನೆಕ್ಟ್ ಮಾಡೋದು ಅನ್ನೋ ಚಾಲೆಂಜ್ ಇತ್ತು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಇರುತ್ತೆ ಕಾನ್ಸೆಪ್ಟು, ಹುಡುಗರು ಸಿಕ್ಕಿದಾಗ ಯಾವ ಥರ ಎಂಜಾಯ್ ಮಾಡ್ತಾರೆ, ವೀಲಿ ಹೆಂಗೆ ಹೊಡಿತಾರೆ ಅಂತ. ಸೊ ನಾನು ಅದನ್ನು ಚಿರಾಯುಗೆ ಮತ್ತು ರನ್ನಾಗೆ, ಸೂಫೈ ಎಕ್ಸ್ಪ್ಲೇನ್ ಮಾಡಿದಾಗ ಅವರ ವರ್ಸಸ್ನ ಬರೆದ್ರು. ಆ್ಯಂಡ್ ಇದು ಕನ್ನಡದಲ್ಲಿ ಒಂದು ಹೊಸ ಅಟೆಂಪ್ಟ್. ಆ್ಯಕ್ಚುಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಕನ್ನಡ ಸಿನಿಮಾಗೆ ಮೇನ್ ಸ್ಟ್ರೀಮಲ್ಲಿ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಬೆಳವಣಿಗೆ. ಈ ತಮಿಳಲ್ಲಿ, ಹಿಂದಿಯಲ್ಲೆಲ್ಲ ಇದಾಗಲೇ ವೆರಿ ಸ್ಟ್ರಾಂಗ್ ಕೋರ್ಸ್ ಆಫ್ ಆ್ಯಕ್ಷನ್ನು, ಬಟ್ ಕನ್ನಡದಲ್ಲಿ ಇವಾಗ ಶುರು ಆಗ್ತಾ ಇದೆ. ಅದೊಂದು ಖುಷಿಯಾದಂಥ ವಿಷಯ. ಪ್ರೊಫೆಷನಲ್ ಬೈಕರ್ ಅಲ್ಲ, ಬಟ್ ಬೈಕಿಂಗ್ ಅಭ್ಯಾಸ ಇದೆ ಸಣ್ಣ ವಯಸ್ಸಿಂದ. ನಾಟ್ ಪ್ರೊಫೆಷನಲ್ ಬೈಕರ್, ನಾನು ಆಕ್ಟರ್. ಅಂದ್ರೆ ಅವ್ರ
1200cc ಅಂತ ಹೇಳಿದ್ರು, ಆ ಲೆವೆಲ್ ಬೈಕ್ ಓಡಿಸಿದ್ರು. ಲೈಕ್ ಒಂದೆರಡು ಸರ್ತಿ ಓಡಿಸಿದೀನಿ, ರೆಗ್ಯುಲರ್ ಆಗಿ ಓಡಿಸಲ್ಲ, ಬಟ್ ಬೈಕಿಂಗ್ ಅಭ್ಯಾಸ ಇದೆ. ಇವಾಗ ಇಷ್ಟು ವರ್ಷ ಆಯ್ತು, ಯಾವ ಟೂ ವೀಲರ್ ಯಾವ ಮೋಟರ್ ಸೈಕಲ್ ಕೊಟ್ಟರು ಓಡಿಸೋಷ್ಟು ಕಾನ್ಫಿಡೆನ್ಸ್ ಇದೆ. ಹೋಗಿದ್ದೀರಾ ಸೋಲೋ ರೈಡ್ ಯಾವತ್ತಾದ್ರೂ ಹೋಗಿದ್ದೀರಾ? ಸೋಲೋ ರೈಡ್ ಇಲ್ಲ, ಬಟ್ ಯೂಶ್ವಲಿ ಅಪ್ಪನ ಜೊತೆ, ಅಮ್ಮನ ಜೊತೆ, ಮಾಮನ ಜೊತೆಗೆ ಯಾರಾದ್ರೂ ಇದ್ದೇ ಇದ್ದಾರೆ. ಅಂದ್ರೆ ಯೂಶಲಿ ಈಗ ಹೆಣ್ಮಕ್ಳಿಗಂದ್ರೆ ಚಾಲೆಂಜಸ್ ಇರುತ್ತೆ, ನಿಮ್ದೇ ಆದಂತಹ ಒಂದು ಸವಾಲ್ಗಳು ಇರುತ್ತೆ. ಹುಡುಗರಂದ್ರೆ ಯಾವ ಟೈಮಲ್ಲಿ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ. ಮನೇಲಿ ಆ ರೀತಿ ತುಂಬಾ ಸಪೋರ್ಟ್ ಇದೆ. ಕಾಲೇಜ್ ಟೈಮಲ್ಲೆಲ್ಲ ಅಥವಾ ಇವಾಗ ಶೂಟಿಂಗ್ ಹೋದಾಗೆಲ್ಲ ಕೆಲವು ಸತಿ ಹತ್ರ ಇದ್ರೆ ಅಥವಾ ಫ್ರೆಂಡ್ಸ್ ಶೂಟಿಂಗ್ ಅಂತಂದ್ರೆ ಬೈಕಲ್ಲಿ ನಾನು ಮನೆಗೆ 2 ಗಂಟೆ ಮಧ್ಯರಾತ್ರಿ ಎಲ್ಲ ಬೆಂಗಳೂರಲ್ಲೆಲ್ಲ ವಾಪಸ್ ಬಂದಿದ್ದೀನಿ. ಮನೇಲಿ ಯಾರು ಪ್ರಶ್ನೆ ಮಾಡಲ್ಲ, ನನಗೆ ಯಾವುದೇ ಇದು ಆಗಿಲ್ಲ. ಆ್ಯಂಡ್ ಎಸ್ಪೆಷಲಿ ಆಸ್ ಅ ವುಮನ್ ನೀವು ಗಮನಿಸಿದ್ರೆ ಲೇಟ್ ನೈಟಲ್ಲಿ ಪೊಲೀಸರು ನಿಲ್ಲಿಸಲ್ಲ. ಬೈಕ್ ಮೇಲೆ ನಾನು ಹೆಲ್ಮೆಟ್ ತೆಗೆದ್ರೆ ಅಥವಾ ಕೂದಲು ನೋಡಿದ್ರೆ ಹೋಗಿ ಮೇಡಮ್ ಅಂತ ಕಳ್ಸ್ಕೊಟ್ಬಿಡ್ತಾರೆ ಆಕ್ಚುಲಿ. ಸೊ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವತ್ತೂ ಏನೂ ಆಗಿಲ್ಲ. ಟಚ್ ವುಡ್ ನೋ. ಸೊ ಆ ರಘು ಸಿನಿಮಾ ರಿಲೀಸ್ ಆದ್ಮೇಲೂ ಇರ್ಲಿ, 5 ವರ್ಷಕ್ಕೆ ತಂದೆಯನ್ನ ಕಳ್ಕೊಂಡು ಅವ್ರಿಗೆ ಏನ್ ಕನ್ಸಿತ್ತು, ಅಪ್ಪನ ಜೊತೆ ಹೀಗೆ ಹೋಗ್ಬೋದಿತ್ತಲ್ವಾ ಅನ್ನೋದು